ಹಲ್ಲೆಲೂಯ. ಈ ಜೀವದ ರೊಟ್ಟಿ ಕಾರ್ಯಕ್ರಮಕ್ಕಾಗಿ ಕೂಡ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ಕರ್ತನು ತಾನೇ ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಬಲಪಡಿಸಲಿ, ನಿಮ್ಮನ್ನು ಸ್ಥಿರಪಡಿಸಲಿ ಎಂಬುದಾಗಿ ಒಂದು ವಾಕ್ಯದ ಭಾಗವನ್ನು ಕೂಡ ಓದಿಕೊಳ್ಳೋಣ. ಸಕಲವನ್ನು ನೂತನಪಡಿಸುವ ನಮ್ಮ ದೇವರೆಂಬುದಾದಂಥ ಪೆಟ್ಟಿಗೆಯಿಂದ ನಾನು ನಿಮ್ಮೊಟ್ಟಿಗೆ ಮಾತನಾಡಿಕೊಳ್ಳುತ್ತೇನೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆ 21ನೇ ಅಧ್ಯಾಯ 5ನೇ ವಾಕ್ಯ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು ಎಂಬುದಾಗಿ. ಇನ್ನೊಂದು ವಾಕ್ಯ ಕೂಡ ಓದಿಕೊಳ್ಳುತ್ತೇನೆ. ಯೆಶಾಯ 43ನೇ ಅಧ್ಯಾಯ 19ನೇ ವಾಕ್ಯ. ಇಗೋ ಹೊಸ ಕಾರ್ಯವನ್ನು ಮಾಡುತ್ತೇನೆ, ಈಗಲೇ ತಲೆದೋರುತ್ತಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಕೂಡ ಪ್ರಿಯ ದೇವಜನರೇ, ಕರ್ತನಿಂದ ಆಗದ ಕಾರ್ಯವು, ಕೂಡದೇ ಇರುವಂಥ ಕಾರ್ಯವು ಒಂದೂ ಇಲ್ಲ ಎಂಬುದಾಗಿ. ಹೊಸ ಕಾರ್ಯವನ್ನು ಮಾಡುವುದಕ್ಕೆ ಯಾವ ಮನುಷ್ಯನಿಂದಲೂ ಸಾಧ್ಯವಾಗೋದಿಲ್ಲ. ಯಾಕಂದರೆ ದೇವರು ಏನನ್ನು ಸೃಷ್ಟಿ ಮಾಡಿದ್ದಾನೋ, ಏನನ್ನು ಉಂಟು ಮಾಡಿದ್ದಾನೋ ಅದನ್ನು ಇಟ್ಟುಕೊಂಡೇ ಮನುಷ್ಯನು ಅವನು ಅದನ್ನು ರೂಪಿಸುತ್ತಾನೆ. ಆದರೆ ಸೃಷ್ಟಿಕರ್ತನು ಒಬ್ಬನೇ. ಆದ್ದರಿಂದ ಇಲ್ಲಿ ವಾಕ್ಯ ಹೇಳ್ತದೆ, ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂಬುದಾಗಿ. ಆದ್ದರಿಂದ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗಿದೆ. ಉದಾಹರಣೆಗೆ ವರ್ಷ ನಾನು ನೋಡುತ್ತೇನೆ, ನೀವು ನೋಡುತ್ತೀರಾ, ಮರಗಳು ಏಪ್ರಿಲ್ ಕಾಲದಲ್ಲಿ ಇಲ್ಲ ಮಾರ್ಚ್ ಕಾಲದಲ್ಲಿ ನಾವು ನೋಡಬೇಕಂದ್ರೆ ಬಿಸಿಲಿಗೆ ಮುಂಚಿತವಾಗಿ ಎಲ್ಲ ಎಲೆಗಳು ಕೂಡ ಪ್ರತಿಯೊಂದು ಕೂಡ ಹಣ್ಣಾಗಿ ಅದು ಎಲ್ಲವೂ ಉದುರಿ ಹೋಗುತ್ತದೆ. ಪೂರ್ತಿ ಮರವೇ ಏನಾಗುತ್ತೆ, ಬೋಡಾಗಿ ಆಗಿಬಿಡತ್ತೆ. ಆಮೇಲೆ ಸ್ವಲ್ಪ ದಿವಸ ನೋಡ್ತಾ ಅದರಲ್ಲಿ ಒಂದು ಚಿಗುರು, ಹಾಗೇ ಚಿಗುರಿ ಅದು ಹಾಗೆ ಚಿಗುರು ಬಿಟ್ಟು ಸ್ವಲ್ಪವಾಗಿ ಎಲೆಗಳು ಬಿಟ್ಟು ಹಾಗೆ ಮರ ತುಂಬಿ ಇನ್ನೊಂದು 15 ದಿವಸದಲ್ಲಿ ನೋಡೋಷ್ಟರಲ್ಲಿ ಎಲ್ಲ ಪೂರ್ತಿ ಆ ಬೋಡಾಗಿದ್ದಂಥ ಆ ಮರಗಳಿಂದಲೇ ಎಲ್ಲದರಲ್ಲೂ ಕೂಡ ಒಂದು ಚಿಗಿದೆ, ಒಂದು ವಸಂತವನ್ನು ಉಂಟು ಮಾಡುವಂಥದ್ದಾಗಿದೆ. ಅದರಿಂದ ವರ್ಷ ನಾನು ಅದನ್ನು ನೋಡಿ ಬಹಳ ರಮ್ಯ ಪಡುತ್ತೇನೆ, ಬಹಳ ಅದನ್ನು ಖುಷಿ ಪಡುತ್ತೇನೆ. ದೇವರು ಎಷ್ಟು ಕಾರ್ಯವನ್ನು ಮಾಡುತ್ತಾರೆ. ಈ ರೀತಿಯಾದಂಥ ಎಲ್ಲ ಎಲೆಗಳು ಎಲ್ಲ ಉದುರಿ ಹೋಗುವಂತೆ ಮಾಡ್ತಾರೆ, ಮತ್ತೆ ಅದನ್ನು ಚಿಗುರಿಸ್ತಾರೆ, ಮತ್ತೆ ಅದನ್ನು ದೊಡ್ಡದಾಗಿ ಒಳ್ಳೆ ರೀತಿಯಾಗಿ ವರ್ಷಕ್ಕೆ ಒಮ್ಮೆ ಅದನ್ನು ದೇವರು ಎಷ್ಟು ಚೆನ್ನಾಗಿ ಅದನ್ನು ಹೊಸದು ಮಾಡುತ್ತಾರೆ, ನೂತನ ಪಡಿಸುತ್ತಾರೆ ಅಂತ. ಅದೇ ರೀತಿಯಾಗಿ ನಾನು ನೆನೆಸ್ಕೊತೇನೆ. ಅದೇ ರೀತಿಯಾಗಿ ಒಡೆದು ಹೋಗಿರುವಂಥ ನನ್ನ ಜೀವಿತ, ಒಣಗಿ ಹೋಗಿರುವಂಥ ನನ್ನ ಜೀವಿತವನ್ನು ದೇವರು ಮಾರ್ಪಡಿಸದೆ ಇರುತ್ತಾರ ಅನ್ನುವಂಥ ಆ ಒಂದು ಭಾವನೆ ಅದು ನನ್ನಲ್ಲಿ ಉಂಟಾಗುತ್ತದೆ. ಹೌದು ಪ್ರಿಯ ದೇವಜನರೇ, ನಿಮ್ಮಲ್ಲಿ ಕೂಡ ಆ ಕಷ್ಟಗಳು, ಸಂಕಷ್ಟಗಳು, ಹೋರಾಟಗಳು ಬರುತ್ತದೆ. ಆದರೆ ಆ ಮರವನ್ನೇ ದೇವರು ನೂತನ ಪಡಿಸುವಾಗ ದೇವರು ನಿಮ್ಮನ್ನು ಕೂಡ ನೂತನ ಪಡಿಸಲು ಶಕ್ತನಾಗಿದ್ದಾರೆ. ಕಷ್ಟಗಳು, ಸಂಕಟಗಳು, ಹೋರಾಟಗಳು, ವ್ಯಾಧಿಗಳು, ಸಮಸ್ಯೆಗಳು ಏನೇ ಇದ್ರೂ ಕೂಡ ದೇವರಾದ ಕರ್ತನು ವಾಗ್ದಾನ ಮಾಡಿದರೆ ಎಲ್ಲವನ್ನು ನೂತನ ಪಡಿಸಿ, ಎಲ್ಲವನ್ನು ಆಶೀರ್ವದಿಸಿ, ಎಲ್ಲವನ್ನು ಶುಭವಾಗಿ ಮಾಡುತ್ತನೆಂಬುದಾಗಿ ಹೇಳಿದಂಥ ಕರ್ತನು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಕೂಡ ಮಾಡಿಕೊಡುವಂತರಾಗಿದ್ದಾರೆ. ನಂಬಿರಿ, ದೇವರು ಹೊಸ ಕಾರ್ಯವನ್ನು ಮಾಡುತ್ತಾರೆ. ಪ್ರಕೃತಿಯನ್ನೇ ದೇವರು ಮಾರ್ಪಡಿಸುವಾಗ ದೇವರು ನಿಮ್ಮನ್ನು ಕೂಡ ಮಾರ್ಪಡಿಸಿ ಆಶೀರ್ವದಿಸುವಂಥ ಒಳ್ಳೆಯ ದೇವರಾಗಿದ್ದಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.